Hello students, welcome to another session of probability. ಈ ಸೆಷನ್ ಅಲ್ಲಿ ನಾವು ರ್ಯಾಂಡಮ್ ವೇರಿಯಬಲ್ ಅಂದ್ರೆ ಏನು ಮತ್ತು ಪ್ರೊಬ್ಯಾಬಿಲಿಟಿ ಡಿಸ್ಟ್ರಿಬ್ಯೂಷನ್ ಆಫ್ ರ್ಯಾಂಡಮ್ ವೇರಿಯಬಲ್ ಅಂದ್ರೆ ಡಿಸ್ಕಷನ್ ಮಾಡೋಣ. ಸೊ ಲೆಟ್ಸ್ ವೆಲ್ಕಮ್ ಟು ರ್ಯಾಂಡಮ್ ವೇರಿಯಬಲ್ಸ್ ಅಂಡ್ ಇಟ್ಸ್ ಪ್ರೊಬ್ಯಾಬಿಲಿಟಿ ಡಿಸ್ಟ್ರಿಬ್ಯೂಷನ್. ಒಂದು ಎಕ್ಸಾಂಪಲ್ ಮೂಲಕ ಇದನ್ನ ಅರ್ಥ ಮಾಡ್ಕೊಳ್ಳೋಣ. ಕನ್ಸಿಡರ್ the experiment of tossing a coin 2 times in succession. ಒಂದು ಕಾಯಿನ್ ಅನ್ನ 2 ಬಾರಿ ಟಾಸ್ ಮಾಡೋಣ. ಸೊ ಅದರ ಔಟ್ಕಮ್ಸ್ ಅನ್ನ ಬರೆಯೋಣ. ಸೊ ಒಂದು ಕಾಯಿನ್ ಅನ್ನ 2 ಬಾರಿ ಟಾಸ್ ಮಾಡಿದ್ರೆ ಒಂದಾದರ ನಂತರ ಒಂದು ಔಟ್ಕಮ್ಸ್ ಏನ್ ಬರುತ್ತೆ ನೋಡಿ. ಹೆಚ್ ಹೆಚ್ ಅಂದ್ರೆ ಫಸ್ಟ್ ಟೈಮ್ ಹೆಡ್ ಬರ್ಬೋದು, ಸೆಕೆಂಡ್ ಟೈಮ್ ಹೆಡ್, ಅಥವಾ ಫಸ್ಟ್ ಟೈಮ್ ಹೆಡ್ ಸೆಕೆಂಡ್ ಟೈಮ್ ಟೇಲ್, ಅಥವಾ ಫಸ್ಟ್ ಟೈಮ್ ಟೇಲ್ ಸೆಕೆಂಡ್ ಟೈಮ್ ಹೆಡ್, ಅಥವಾ ಬೋತ್ ಟೈಮ್ ಟೇಲ್. ಈಗ ನಾನು ಈ ಎಲ್ಲಾ ಔಟ್ಕಮ್ಸ್ಗೆ ಒಂದು ನಂಬರ್ ಅನ್ನ ಅಸೈನ್ ಮಾಡ್ತೀನಿ. ಸಪೋಸ್ ಇಫ್ ಎಕ್ಸ್ ಡಿನೋಟ್ಸ್ ದ ನಂಬರ್ ಆಫ್ ಹೆಡ್ಸ್ ಆಬ್ಟೈನ್ಡ್, ಎಕ್ಸ್ ಅಂದ್ರೆ ನಂಬರ್ ಆಫ್ ಹೆಡ್ಸ್ ಅಂತ ನಾನು ಅಸೈನ್ ಮಾಡ್ತೀನಿ. ಹಾಗಾದರೆ ಈ ಔಟ್ಕಮ್ಸ್ಗೆ ಎಕ್ಸ್ ವ್ಯಾಲ್ಯೂ ಅನ್ನ ಕೊಡ್ತಾ ಹೋಗೋಣ. ಸೊ ನೋಡಿ, ಮೊದಲನೇ ಔಟ್ಕಮ್ ಹೆಚ್ ಹೆಚ್ ನಲ್ಲಿ ಎಷ್ಟು ಹೆಡ್ಸ್ ಇದೆ? 2 ಹೆಡ್ಸ್ ಇದೆ. ಹಾಗಾದ್ರೆ ಈ ಎಕ್ಸ್ ನ ಡೆಫಿನೇಷನ್ ಪ್ರಕಾರ ಎಕ್ಸ್ ಅಂದ್ರೆ ಏನ್ ರಿಪ್ರೆಸೆಂಟ್ ಮಾಡುತ್ತೆ? ನಂಬರ್ ಆಫ್ ಹೆಡ್ಸ್. ಹಾಗಾದ್ರೆ ಈ ಫಸ್ಟ್ ಔಟ್ಕಮ್ ಅಲ್ಲಿ ಎಷ್ಟು ಹೆಡ್ಸ್ ಇದೆ? 2 ಇರೋದ್ರಿಂದ ಇದಕ್ಕೆ 2 ವ್ಯಾಲ್ಯೂ ಆಗುತ್ತೆ, ಎಕ್ಸ್ ವ್ಯಾಲ್ಯೂ. ಸೆಕೆಂಡ್ ಔಟ್ಕಮ್ ಹೆಚ್ ಟಿ ಎನ್ ಅಲ್ಲಿ 1 ಔಟ್ಕಮ್ ಇದೆ, ಸೊ ದಟ್ ಇಸ್ 1 ಹೆಡ್ ಇದೆ, ಸೊ 1. ಟಿ ಎಚ್ ನಲ್ಲಿ 1 ಹೆಡ್, ಸೊ 1. ಲಾಸ್ಟ್ ಔಟ್ಕಮ್ ಟಿ ಟಿ ನಲ್ಲಿ 0 ಹೆಡ್ಸ್, ಸೊ ಎಕ್ಸ್ ವ್ಯಾಲ್ಯೂ ಇಸ್ 0. ಸೊ ಈ ರೀತಿ ನಾವು ಈ ಎಸ್ ನಲ್ಲಿ ಇರ್ತಕ್ಕಂಥ ಅಂದ್ರೆ ಸ್ಯಾಂಪಲ್ ಸ್ಪೇಸ್ ನಲ್ಲಿ ಇರ್ತಕ್ಕಂಥ ಪ್ರತಿ ಔಟ್ಕಮ್ಗೆ ನಾವು ಒಂದು ವೇರಿಯಬಲ್ ಅನ್ನ ಅಸೈನ್ ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ಅಂತ ವೇರಿಯಬಲ್ ಅನ್ನೇ ನಾವು ರ್ಯಾಂಡಮ್ ವೇರಿಯಬಲ್ ಅಂತ ಕರಿತೇವೆ. ಎಸ್, ಸೊ ದಿಸ್ ಈಸ್ ಎಕ್ಸ್ ಈಸ್ ದ ರ್ಯಾಂಡಮ್ ವೇರಿಯಬಲ್. ಹಾಗಾದ್ರೆ ಅದನ್ನ ಹೇಗೆ ಡಿಫೈನ್ ಮಾಡೋಣ? ಸೊ ಎಕ್ಸ್ ಅನ್ನ ಎಲ್ಲಿ ಅಸೈನ್ ಮಾಡ್ತಾ ಇದೀವಿ? ಸ್ಯಾಂಪಲ್ ಸ್ಪೇಸ್ಗೆ. ಸೊ ಎಕ್ಸ್, this random variable is nothing but it is a function whose domain is the sample space and outcome is the real number. So ಅದಕ್ಕೆ ಇಲ್ಲಿ ಡೆಫಿನೇಷನ್ ನೋಡಿ ಏನ್ ಹೇಳುತ್ತೆ. A random variable is a real valued function whose domain is the sample space of a random experiment. So random variable ಅಂದ್ರೆ ಅದು ರಿಯಲ್ ವ್ಯಾಲ್ಯೂಡ್ ಫಂಕ್ಷನ್, ಅಂದ್ರೆ ಅದರ ಎಂಡ್ ರಿಸಲ್ಟ್, ಅದರ ರೇಂಜ್ ಅನ್ನೋದು ಸೆಟ್ ಆಫ್ ರಿಯಲ್ ನಂಬರ್ಸ್ ಇರುತ್ತೆ, ಅದರ ಡೊಮೇನ್ ಅನ್ನೋದು ಸ್ಯಾಂಪಲ್ ಸ್ಪೇಸ್ ಆಗಿರುತ್ತೆ. ಸೊ ಇದನ್ನ ತಿಳ್ಕೊಳ್ಳಿ. ಇಲ್ಲಾಂದ್ರೆ ಇನ್ನೊಂದು ಡೆಫಿನೇಷನ್ ಇದನ್ನ ನಾವು ನೋಡ್ಕೊಳ್ಬಹುದು. ಇಫ್ ಅ ರಿಯಲ್ ವೇರಿಯಬಲ್ ಎಕ್ಸ್ ಈಸ್ ಅಸೈನ್ಡ್ ಟು ಎವ್ರಿ ಔಟ್ಕಮ್ ಆಫ್ ಎ ಸ್ಯಾಂಪಲ್ ಸ್ಪೇಸ್, ದೆನ್ ದಟ್ ವೇರಿಯಬಲ್ ಇಸ್ ಕಾಲ್ಡ್ ಎ ರ್ಯಾಂಡಮ್ ವೇರಿಯಬಲ್. ಓಕೆ, ಸೊ ಸ್ಯಾಂಪಲ್ ಸ್ಪೇಸ್ ಅಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಔಟ್ಕಮ್ಗೆ ಒಂದು ನಾವು ರಿಯಲ್ ವೇರಿಯಬಲ್ ಅಸೈನ್ ಮಾಡ್ಲಿಕ್ಕೆ ಸಾಧ್ಯವಾದ್ರೆ ಆ ವೇರಿಯಬಲ್ ಅನ್ನ ನಾವು ರ್ಯಾಂಡಮ್ ವೇರಿಯಬಲ್ ಅಂತ ಕರಿತೇವೆ. ಎಸ್, ಎಕ್ಸಾಂಪಲ್ ಗಮನಿಸಿ. ಅ ಬಾಕ್ಸ್ ಕಂಟೈನ್ಸ್ 2 ವೈಟ್ ಅಂಡ್ 1 ರೆಡ್ ಬಾಲ್ಸ್. 1 ಬಾಲ್ ಇಸ್ ಡ್ರಾನ್ ಅಟ್ ರ್ಯಾಂಡಮ್. ರ್ಯಾಂಡಮ್ ಆಗಿ 1 ಬಾಲ್ ಅನ್ನ ತೆಗೆದುಕೊಳ್ಳಲಾಗಿದೆ ಬಾಕ್ಸ್ ಇಂದ, ಅಂಡ್ ದೆನ್ ಪುಟ್ ಬ್ಯಾಕ್ ಇನ್ ದಿ ಬಾಕ್ಸ್ ಆಫ್ಟರ್ ನೋಟಿಂಗ್ ಇಟ್ಸ್ ಕಲರ್. ಒಂದು ಬಾಕ್ಸ್ ಇಂದ ಒಂದು ಬಾಲ್ ಅನ್ನ ಎತ್ಕೊಂಡಿದೆ, ಅದರ ಕಲರ್ ಅನ್ನ ನೋಟ್ ಮಾಡಿ ಮತ್ತೆ ವಾಪಸ್ ಹಾಕಿ ಮತ್ತೆ ಇನ್ನೊಂದು ಬಾಲ್ ಅನ್ನ ಎತ್ತಬೇಕು. ಸೊ ಆ ಪ್ರೋಸೆಸ್ ಇದೆ, ಕಂಟಿನ್ಯೂ. ದ ಪ್ರೋಸೆಸ್ ಇಸ್ ರಿಪೀಟೆಡ್ ಅಗೇನ್. ಇಫ್ ಎಕ್ಸ್ ಡಿನೋಟ್ಸ್ ದ ನಂಬರ್ ಆಫ್ ರೆಡ್ ಬಾಲ್ಸ್ ರಿಕಾರ್ಡೆಡ್ ಇನ್ ದ 2 ಡ್ರಾಸ್, ಡಿಸ್ಕ್ರೈಬ್ ಎಕ್ಸ್. ಹಾಗಾದ್ರೆ ಎಕ್ಸ್ ಅನ್ನೋದು ಏನೇನು ವ್ಯಾಲ್ಯೂ ಪಡ್ಕೊಳ್ಳುತ್ತೆ ಅನ್ನೋದನ್ನ ನಾವು ಡಿಸ್ಕ್ರೈಬ್ ಮಾಡಬೇಕಾಗಿದೆ ಈ ಒಂದು ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ಗೆ. ನೋಡಿ, ಈ ಬಾಕ್ಸ್ ಅಲ್ಲಿ 2 ವೈಟ್ ಇದೆ, ಒಂದು ರೆಡ್ ಬಾಲ್ ಇದೆ. ಸೊ ವೈಟ್ ಬಾಲ್ಗೆ W1, ಇನ್ನೊಂದು ವೈಟ್ ಬಾಲ್ಗೆ W2, ಆಮೇಲೆ ರೆಡ್ ಬಾಲ್ಗೆ R ಅಂತ ನಾನು ರೆಪ್ರೆಸೆಂಟ್ ಮಾಡಿದ್ದೀನಿ. ಸೊ ಇಲ್ಲಿ ಏನ್ ಮಾಡಿದೆ, ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಏನಿದೆ, ಒಂದು ಬಾಲ್ ಅನ್ನು ಎತ್ತಬೇಕು, ಕಲರ್ ನೋಟ್ ಮಾಡ್ಕೊಳ್ಬೇಕು, ಮತ್ತೆ ಬಾಕ್ಸ್ ಅಲ್ಲಿ ಹಾಕಿ ಇನ್ನೊಂದ್ಸಾರಿ ಒಂದು ಬಾಲ್ ಅನ್ನು ಎತ್ತಬೇಕು. ಹಾಗಾದ್ರೆ ಏನೇನು ಔಟ್ಕಮ್ಸ್ ಬರುತ್ತೆ? ಸೊ ಏನ್ ಬರ್ಬೋದು? ಪಾಸಿಬಿಲಿಟೀಸ್ 2 ಸಾರ್ತಿ W1 ಬರ್ಬೋದು, ಅಥವಾ ಫಸ್ಟ್ ಟೈಮ್ W1 ಬಂದು ಸೆಕೆಂಡ್ ಟೈಮ್ W2 ಬರ್ಬೋದು, ಇಲ್ಲಾಂದ್ರೆ ಫಸ್ಟ್ ಟೈಮ್ W2
ಸೆಕೆಂಡ್ ಟೈಮ್ W2 ಅಥವಾ ಫಸ್ಟ್ ಟೈಮ್ W2 ಸೆಕೆಂಡ್ ಟೈಮ್ W1 ಅಥವಾ ಫಸ್ಟ್ ಟೈಮ್ W1 ಸೆಕೆಂಡ್ ಟೈಮ್ ರೆಡ್ ಅಥವಾ ಫಸ್ಟ್ ಟೈಮ್ W2 ಸೆಕೆಂಡ್ ಟೈಮ್ ರೆಡ್ ಅಥವಾ ಫಸ್ಟ್ ಟೈಮ್ ರೆಡ್ ಸೆಕೆಂಡ್ ಟೈಮ್ W1 ಅಥವಾ ಫಸ್ಟ್ ಟೈಮ್ ರೆಡ್ ಸೆಕೆಂಡ್ ಟೈಮ್ W2 ಅಥವಾ ಎರಡೂ ಸಾರಿ ರೆಡ್ ಬರೋ ಸಾಧ್ಯತೆ ಇರುತ್ತೆ. ಸೊ ದೀಸ್ ಆರ್ ದಿ ಪಾಸಿಬಲ್ ಔಟ್ಕಮ್ಸ್. ಇವಾಗ ರ್ಯಾಂಡಮ್ ವೇರಿಯಬಲ್ ಎಕ್ಸ್ ಏನ್ ಹೇಳಿದಾರೆ ನೋಡಿ, ಎಕ್ಸ್ ಸ್ಟ್ಯಾಂಡ್ಸ್ ಫಾರ್ ನಂಬರ್ ಆಫ್ ರೆಡ್ ಬಾಲ್ಸ್ ಡ್ರಾನ್ ಅಂತ. ಹಾಗಾದ್ರೆ ಈ ಎಲ್ಲಾ ಔಟ್ಕಮ್ಸ್ಗೆ ನಾವು ಎಕ್ಸ್ ವ್ಯಾಲ್ಯೂ ಅನ್ನು ಅಸೈನ್ ಮಾಡ್ತಾ ಹೋದ್ರೆ ನೋಡಿ, ಮೊದಲ 4 ಔಟ್ಕಮ್ಸ್ ಅಲ್ಲಿ ಯಾವುದು ರೆಡ್ ಇಲ್ಲ. ಸೊ ಹಾಗಾದ್ರೆ ಎಕ್ಸ್ ವ್ಯಾಲ್ಯೂ 0 ಆಗಿರುತ್ತೆ. ನೆಕ್ಸ್ಟ್ 1 2 3 4 ನೆಕ್ಸ್ಟ್ 4 ಔಟ್ಕಮ್ಸ್ ಗೆ ರೆಡ್ 1 ಇದೆ. ಸೊ ಹಾಗಾದ್ರೆ ಆರ್ ವ್ಯಾಲ್ಯೂ ಎಕ್ಸ್ ವ್ಯಾಲ್ಯೂ ಎಷ್ಟಾಗುತ್ತೆ, 1 ಆಗುತ್ತೆ. ಲಾಸ್ಟ್ ಔಟ್ಕಮ್ ಅಲ್ಲಿ ನಂಬರ್ ಆಫ್ ರೆಡ್ ಬಾಲ್ಸ್ 2 ಇರೋದ್ರಿಂದ ಎಕ್ಸ್ ವ್ಯಾಲ್ಯೂ 2 ಆಗುತ್ತೆ. ಸೊ ಎಕ್ಸ್ ಕ್ಯಾನ್ ಟೇಕ್ ದ ವ್ಯಾಲ್ಯೂಸ್ 0 1 2. ಓಕೆ, ಸೊ ಈ W1 ಗೆ ಎಕ್ಸ್ ವ್ಯಾಲ್ಯೂ 0 ಆಗುತ್ತೆ, W1 W2 ಗೆ ಎಕ್ಸ್ ವ್ಯಾಲ್ಯೂ 0 ಆಗುತ್ತೆ. ಈ ತರ ನಾವು ಎಲ್ಲಾ ಔಟ್ಕಮ್ಗೂ ಎಕ್ಸ್ ವ್ಯಾಲ್ಯೂ ಅನ್ನು ಅಸೈನ್ ಮಾಡಬಹುದು. ಸೊ ಹಿಯರ್ ಎಕ್ಸ್ ಇಸ್ ದಿ ರ್ಯಾಂಡಮ್ ವೇರಿಯಬಲ್ ಅಂಡ್ ಹೂಸ್ ರೇಂಜ್ ಇಸ್ 0 to 2. ಎಸ್, ಅದಕ್ಕೆ ಇಲ್ಲಿ ಗಮನಿಸಬಹುದು ನೀವು, ಇಲ್ಲೆಲ್ಲ ಔಟ್ಕಮ್ ಇದೆ. ಸೊ ಅವುಗಳಿಗೆ ಎಕ್ಸ್ ವ್ಯಾಲ್ಯೂವನ್ನು ಅಸೈನ್ ಮಾಡಿದೆ. ಸೊ ಈ ತರ ನಾವು ಪ್ರತಿ ಔಟ್ಕಮ್ಗೆ ಒಂದು ವೇರಿಯಬಲ್ ಅನ್ನ ಅಸೈನ್ ಮಾಡಲಿಕ್ಕೆ ಸಾಧ್ಯವಾದ್ರೆ ಅದನ್ನ ನಾವು ರ್ಯಾಂಡಮ್ ವೇರಿಯಬಲ್ ಅಂತ ಕರಿತೀವಿ. ಎಸ್, ಇನ್ನೊಂದು ಎಕ್ಸಾಂಪಲ್ ಗಮನಿಸಿ. ಲೆಟ್ ಎಕ್ಸ್ ರಿಪ್ರೆಸೆಂಟ್ ದ ಡಿಫರೆನ್ಸ್ ಬಿಟ್ವೀನ್ ದ ನಂಬರ್ ಆಫ್ ಹೆಡ್ಸ್ ಅಂಡ್ ದ ನಂಬರ್ ಆಫ್ ಟೇಲ್ಸ್ obtained when a coin is tossed 6 times. What are possible values of x? ನೋಡಿ, ಕಾಯಿನ್ ಅನ್ನ 6 ಟೈಮ್ ಟಾಸ್ ಮಾಡಿದ್ದಾರೆ. ಅದರಲ್ಲಿ ಎಕ್ಸ್ ಏನ್ ರಿಪ್ರೆಸೆಂಟ್ ಮಾಡುತ್ತೆ ಅಂತಂದ್ರೆ ದ ಡಿಫರೆನ್ಸ್ ಬಿಟ್ವೀನ್ ನಂಬರ್ ಆಫ್ ಹೆಡ್ಸ್ ಅಂಡ್ ನಂಬರ್ ಆಫ್ ಟೇಲ್ಸ್. ಹಾಗಾದ್ರೆ ಎಕ್ಸ್ ವ್ಯಾಲ್ಯೂಸ್ ಏನೇನ್ ಆಗಿರಬಹುದು ಅನ್ನೋದನ್ನ ಕೇಳಿದ್ದಾರೆ. ಇಲ್ಲಿ ನೋಡಿ, ಇಫ್ ಅ ಕಾಯಿನ್ ಇಸ್ ಟಾಸ್ 6 ಟೈಮ್ಸ್ ಏನ್ ಬರ್ಬೋದು, ಪಾಸಿಬಲ್ ಔಟ್ಕಮ್ಸ್ ಈ ರೀತಿ ಆಲ್ ದ 6 ಟೈಮ್ ಎಚ್ ಬರ್ಬೋದು, ಇಲ್ಲಾಂದ್ರೆ 5 ಸಲ ಹೆಡ್ ಬಂದು ಟೇಲ್ ಬರ್ಬೋದು, ಇಲ್ಲಾಂದ್ರೆ ಹೀಗೆ ಕಂಟಿನ್ಯೂ ಲಾಸ್ಟ್ ಎಲ್ಲ ಔಟ್ಕಮ್ಸ್ ಟೇಲ್ ಬರ್ಬೋದು. ಸೊ ಪಾಸಿಬಲ್ ಔಟ್ಕಮ್ಸ್ ಎಷ್ಟು ಬರುತ್ತೆ ಅಂತಂದ್ರೆ 6 ಬರುತ್ತೆ. ಸೊ ಅದೆಲ್ಲ ಬೇಡ ಈಗ ನಮ್ಗೆ. ಸೊ ಇಲ್ಲಿ ಎಕ್ಸ್ ಏನ್ ಡಿಫೈನ್ ಮಾಡಿದಾರೆ ನೋಡಿ, ಎಕ್ಸ್ ಅಂದ್ರೆ ನಂಬರ್ ಆಫ್ ಡಿಫರೆನ್ಸ್ ಬಿಟ್ವೀನ್ ನಂಬರ್ ಆಫ್ ಹೆಡ್ಸ್ ಅಂಡ್ ನಂಬರ್ ಆಫ್ ಟೇಲ್ಸ್. ಸೊ ನಂಬರ್ ಡಿಫರೆನ್ಸ್ ಬಿಟ್ವೀನ್ ಅಂದ್ರೆ ಮಾಡ್ ಆಫ್ ನಂಬರ್ ಆಫ್ ಹೆಡ್ಸ್ ಮೈನಸ್ ನಂಬರ್ ಆಫ್ ಟೇಲ್ಸ್. ಹಾಗಾದ್ರೆ ಏನೇನು ಎಲ್ಲ ಬಾರಿ ಹೆಡ್ ಬರ್ಬೋದು. ಸೊ ಎಕ್ಸ್ ಅನ್ನೋದು ಏನ್ ಫಾರ್ ದಿಸ್ ಔಟ್ಕಮ್, ಒಂದು ಔಟ್ಕಮ್ ಅಲ್ಲಿ ಏನಾದ್ರು 6 ಹೆಡ್ 0 ನಂಬರ್ ಆಫ್ ಟೇಲ್ಸ್ ಇದ್ರೆ ಅವುಗಳ ಡಿಫರೆನ್ಸ್ 6 ಆಗುತ್ತೆ. 6 ಮೈನಸ್ 0 ಇಸ್ ಇಟ್ಸ್ ಮಾಡ್ ಇಸ್ 6. ಅಥವಾ 5 ಹೆಡ್ಸ್ 1 ಟೇಲ್ ಬಂದ್ರೆ ಅವುಗಳ ಡಿಫರೆನ್ಸ್ 4 ಆಯ್ತು. ಅಥವಾ 4 ಹೆಡ್ಸ್ 2 ಟೇಲ್ಸ್ ಇದ್ರೆ ಔಟ್ಕಮ್ಸ್ ಅಲ್ಲಿ ಅವಾಗ ಡಿಫರೆನ್ಸ್ ಸಹಿತ 2 ಆಗುತ್ತೆ. ಸೊ ಜಸ್ಟ್ ವಿ ಆರ್ ಕನ್ಸರ್ನ್ ವಿತ್ ಡಿಫರೆನ್ಸ್. ಸೊ 3 ಹೆಡ್ಸ್ 3 ಟೇಲ್ಸ್ ಇದ್ರೆ ಅವುಗಳ ಡಿಫರೆನ್ಸ್ 0. ಸೊ 2 ಹೆಡ್ಸ್ 4 ಟೇಲ್ಸ್ ಇದ್ರೆ ಡಿಫರೆನ್ಸ್ ಅಗೈನ್ 2. ಸೊ ಇಲ್ಲಿ 1 ಹೆಡ್ 5 ಟೇಲ್ಸ್ ಇದ್ರೆ ಡಿಫರೆನ್ಸ್ 4 ಆಗುತ್ತೆ. ಆಮೇಲೆ 0 ಹೆಡ್ಸ್ 6 ಟೇಲ್ಸ್ ಇದ್ದಾಗ ಅವುಗಳ ಡಿಫರೆನ್ಸ್ 6 ಆಗುತ್ತೆ. ಸೊ ಎಕ್ಸ್ ವ್ಯಾಲ್ಯೂಸ್ ಏನೇನಾಗ್ತಾ ಇದೆ ನೋಡಿ, ಎಕ್ಸ್ ವ್ಯಾಲ್ಯೂ ಕ್ಯಾನ್ ಟೇಕ್ 0 2 4 6. ಅದಕ್ಕೆ ದ ಪಾಸಿಬಲ್ ವ್ಯಾಲ್ಯೂಸ್ ಆಫ್ ಎಕ್ಸ್ ಆರ್ 0 2 4 and 6. So these are the possible values of x. So 0 2 4 6 ಅನ್ನೋದನ್ನ ನಾವು ಬರಿಬೇಕಾಗುತ್ತೆ ಈ ತರ ನಿಮಗೆ x ವ್ಯಾಲ್ಯೂ ಕೇಳಿದ್ರೆ. ಈಗ ನೋಡಿ, ಪ್ರೊಬ್ಯಾಬಿಲಿಟಿ ಡಿಸ್ಟ್ರಿಬ್ಯೂಷನ್ ಆಫ್ ಎ ರ್ಯಾಂಡಮ್ ವೇರಿಯಬಲ್ ಅಂದ್ರೆ ಏನು ಅನ್ನೋದನ್ನ ಡಿಸ್ಕಷನ್ ಮಾಡೋಣ. ನೋಡಿ, ದ ಪ್ರೊಬ್ಯಾಬಿಲಿಟಿ ಡಿಸ್ಟ್ರಿಬ್ಯೂಷನ್ ಆಫ್ ಎ ರ್ಯಾಂಡಮ್ ವೇರಿಯಬಲ್ x is the system of numbers. ಈ ಡಿಸ್ಟ್ರಿಬ್ಯೂಷನ್ ಅಂತಂದ್ರೆ ಜಸ್ಟ್ ಸಿಸ್ಟಮ್ ಆಫ್ ನಂಬರ್ಸ್. ವೇರಿಯಬಲ್ಸ್ ಗೆ ನಾವು ಪ್ರೊಬ್ಯಾಬಿಲಿಟೀಸ್ ಅನ್ನ ಬರಿಬೇಕಾಗುತ್ತೆ. ಸೊ ಆ ಚಾರ್ಟ್, ಆ ಪಟ್ಟಿಯನ್ನೇ ನಾವು, ಆ ಡಿಸ್ಟ್ರಿಬ್ಯೂಷನ್ ಅನ್ನೇ ನಾವು ಪ್ರೊಬ್ಯಾಬಿಲಿಟಿ ಡಿಸ್ಟ್ರಿಬ್ಯೂಷನ್ ಅಂತ ಕರಿತೇವೆ. ಸೊ ಪ್ರೊಬ್ಯಾಬಿಲಿಟಿ ಡಿಸ್ಟ್ರಿಬ್ಯೂಷನ್ ಆಫ್ ಅ ರ್ಯಾಂಡಮ್ ವೇರಿಯಬಲ್ ಎಕ್ಸ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಅ ಸಿಸ್ಟಮ್ ಆಫ್ ನಂಬರ್ಸ್ ಅಥವಾ ಟೇಬಲ್ ಆಫ್ ನಂಬರ್ಸ್ satisfying some conditions. Okay, so this table
These are the random variables x1, x2, x3, x4, xn and their corresponding probabilities. Probability of x1 andre pn, p1, probability of x2 is nothing but p2, probability of x3 is p3. So ಈ ಟೇಬಲ್ ಅನ್ನು ನಾವು probability distribution ಅಂತ ಕರಿತೇವೆ. ಬಟ್ ಈ ಡಿಸ್ಟ್ರಿಬ್ಯೂಷನ್ ಹೇಗಿರುತ್ತೆ ಅಂತ ಹೇಳಿದ್ರೆ ಇದು ಎರಡು ಇಂಪಾರ್ಟೆಂಟ್ ಕಂಡೀಷನ್ಸ್ ಅನ್ನು ಸ್ಯಾಟಿಸ್ಫೈ ಮಾಡುತ್ತೆ. ಅಂದ್ರೆ ಈಚ್ ಪಿ ಎಕ್ಸ್ ಐ ಇಲ್ಲಿರ್ತಕ್ಕಂಥ ಪ್ರೊಬ್ಯಾಬಿಲಿಟಿ ಆಫ್ x1, x2, x3 ಅವೆಲ್ಲವೂ ಏನಾಗಿರುತ್ತೆ ಫ್ರಮ್ 0 to 1 ಇದರ ಮಧ್ಯನೇ ಇರುತ್ತೆ. as we know that probability does not exceed 1 ಅಥವಾ probability will not be negative. So probability of any outcome ಅಥವಾ any event is always from 0 to 1 ಇದೇ ರೇಂಜ್ ಅಲ್ಲಿ ಇರುತ್ತೆ. So each pxi is within this interval 0 to 1. ಅದೇ ರೀತಿ ಇನ್ನೊಂದು ಇಂಪಾರ್ಟೆಂಟ್ ಕಂಡೀಷನ್ ಅಂತ ಹೇಳಿದ್ರೆ ಸಮ್ ಆಫ್ ಆಲ್ ದ ಪ್ರೊಬ್ಯಾಬಿಲಿಟೀಸ್ ಮೀನ್ಸ್ ಸಮ್ ಆಫ್ ಆಲ್ pxi is always 1. ಈ p1, p2, p3, pn ಇವೆಲ್ಲವನ್ನ ಆಡ್ ಮಾಡಿದ್ರೆ ಯಾವಾಗಲೂ 1 ಬರಬೇಕು. ಸೊ ಆ ರೀತಿ ಇದ್ರೆ ಈ ಡಿಸ್ಟ್ರಿಬ್ಯೂಷನ್ ಅನ್ನ ನಾವು ಪ್ರೊಬ್ಯಾಬಿಲಿಟಿ ಡಿಸ್ಟ್ರಿಬ್ಯೂಷನ್ ಅಂತ ಕರಿತೇವೆ. ಸೊ ಈ ಒಂದು ಇಂಪಾರ್ಟೆಂಟ್ ಥಿಂಗ್ ಅನ್ನ ನೀವು ನೋಟ್ ಮಾಡ್ಕೊಂಡ್ರೆ 2 ಮಾರ್ಕ್ಸ್ ಅನ್ನ ವೆರಿ ಈಸಿಯಾಗಿ ಕ್ರ್ಯಾಕ್ ಮಾಡಬಹುದು. ಎಸ್, ಎಕ್ಸಾಂಪಲ್ ಗಮನಿಸಿ ಇಲ್ಲಿ. ಫೈಂಡ್ ದ ಪ್ರೊಬ್ಯಾಬಿಲಿಟಿ ಡಿಸ್ಟ್ರಿಬ್ಯೂಷನ್ ಆಫ್ ದ ನಂಬರ್ ಆಫ್ ಹೆಡ್ಸ್ ಇನ್ 2 ಟಾಸಸ್ ಆಫ್ ಎ ಕಾಯಿನ್. ಇಲ್ಲೊಂದು ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಇದೆ. ಯಾವುದು? ಒಂದು ಕಾಯಿನ್ ಅನ್ನ ಟಾಸ್ ಮಾಡಿದ್ದಾರೆ 2 ಸಾಲಿ. ಅಲ್ಲಿ ನಂಬರ್ ಆಫ್ ಹೆಡ್ಸ್ ಅನ್ನ ಅಸೈನ್ ಮಾಡಿದ್ದಾರೆ ಔಟ್ಕಮ್ಸ್ಗೆ. ಸೊ ಪ್ರೊಬ್ಯಾಬಿಲಿಟಿ ಡಿಸ್ಟ್ರಿಬ್ಯೂಷನ್ ಆಫ್ ದ ರ್ಯಾಂಡಮ್ ವೇರಿಯಬಲ್ ನಂಬರ್ ಆಫ್ ಹೆಡ್ಸ್ ಇನ್ 2 ಟಾಸಸ್ ಆಫ್ ಕಾಯಿನ್. ಅದಕ್ಕೆ ಡಿಸ್ಟ್ರಿಬ್ಯೂಷನ್ ಬರಿಬೇಕಾಗಿದೆ. ನೋಡಿ ಇಲ್ಲಿ ಸ್ಯಾಂಪಲ್ ಸ್ಪೇಸ್ ಏನ್ ಬರುತ್ತೆ ನೋಡಿ. ಒಂದು ಕಾಯಿನ್ ಅನ್ನ 2 ಸಾಲಿ ಟಾಸ್ ಮಾಡಿದ್ರೆ ಸ್ಯಾಂಪಲ್ ಸ್ಪೇಸ್ ಇಸ್ HH, HT, TH, TT. ಎಕ್ಸ್ ಅಂದ್ರೆ ಲೆಟ್ ಎಕ್ಸ್ ಅಂದ್ರೆ ನಂಬರ್ ಆಫ್ ಹೆಡ್ಸ್. ಎಕ್ಸ್ ಅನ್ನ ಡಿಫೈನ್ ಮಾಡೋಣ. ಇಲ್ಲಿ ಕೊಟ್ಟಿದ್ದಾರೆ ಅವರು ನಂಬರ್ ಆಫ್ ಹೆಡ್ಸ್ ಗೆ ನಮಗೆ ಪ್ರೊಬ್ಯಾಬಿಲಿಟಿ ಡಿಸ್ಟ್ರಿಬ್ಯೂಷನ್ ಬೇಕಾಗಿರೋದ್ರಿಂದ ಲೆಟ್ ಅಸ್ ಕಾಲ್ ಎಕ್ಸ್ ಆಸ್ ನಂಬರ್ ಆಫ್ ಹೆಡ್ಸ್. ಹಾಗಾದ್ರೆ ಈ ಎಲ್ಲ ಔಟ್ಕಮ್ಸ್ ಗೆ ಎಕ್ಸ್ ವ್ಯಾಲ್ಯೂ ಅನ್ನ ಕೊಡ್ತಾ ಹೋದ್ರೆ ನಮ್ಗೆ ಎಕ್ಸ್ ವ್ಯಾಲ್ಯೂ ಏನ್ ತಗೊಳುತ್ತೆ ನೋಡಿ. ಎಕ್ಸ್ ಕ್ಯಾನ್ ಬಿ 0 ಯಾಕಂದ್ರೆ 2 ಟೈಮ್ ಟೇಲ್ ಇದ್ರೆ ಎಕ್ಸ್ ವ್ಯಾಲ್ಯೂ ಇಸ್ 0. ಅಥವಾ ಒಂದೊಂದು ಹೆಡ್ ಇದ್ರೆ ನೋಡಿ ಫಸ್ಟ್ ಮಿಡಲ್ 2 ಔಟ್ಕಮ್ಸ್ ಎಚ್ ಟಿ ಟಿ ಎಚ್ ಗೆ ಎಕ್ಸ್ ವ್ಯಾಲ್ಯೂ 1 ಆಗುತ್ತೆ. ಫಸ್ಟ್ ಔಟ್ಕಮ್ ಹೆಚ್ ಹೆಚ್ ಗೆ ಎಕ್ಸ್ ವ್ಯಾಲ್ಯೂ 2 ಆಗುತ್ತೆ. ಸೊ ಎಕ್ಸ್ ಕ್ಯಾನ್ ಟೇಕ್ ದ ವ್ಯಾಲ್ಯೂಸ್ 0, 1, 2. ಸೊ ಇದಕ್ಕೆ ನಾವು ಡಿಸ್ಟ್ರಿಬ್ಯೂಷನ್ ಬರಿಬೇಕೀಗ. ನೋಡಿ ಎಕ್ಸ್ ವ್ಯಾಲ್ಯೂಸ್ ಅಂಡ್ ಕರೆಸ್ಪಾಂಡಿಂಗ್ ಪಿ ಎಕ್ಸ್ ವ್ಯಾಲ್ಯೂಸ್. ಎಕ್ಸ್ ವ್ಯಾಲ್ಯೂ 0 ಅಂದ್ರೆ ಏನು? ಫಾರ್ ವಾಟ್ ಔಟ್ಕಮ್? ಟಿ ಟಿ ಗೆ. ಸೊ ಪ್ರೊಬ್ಯಾಬಿಲಿಟಿ ಆಫ್ ಟಿ ಟಿ, ಓಕೆ, ಪ್ರೊಬ್ಯಾಬಿಲಿಟಿ ಆಫ್ 0 ಅಂತ ಹೇಳಿದ್ರೆ ಇಟ್ ಇಸ್ ನಥಿಂಗ್ ಬಟ್ ಪ್ರೊಬ್ಯಾಬಿಲಿಟಿ ಆಫ್ ಟಿ ಟಿ. ಸೊ ಟಿ ಟಿ ಅನ್ನೋದು ಎಷ್ಟು ಸಾರಿ ಇದೆ ಇದ್ರಿ ಔಟ್ಕಮ್ ಅಲ್ಲಿ? ಓನ್ಲಿ ಒನ್ಸ್ ಔಟ್ ಆಫ್ 4 ಚಾನ್ಸಸ್. ಓಕೆ, 4 ಔಟ್ಕಮ್ಸ್. ಸೊ ಅದಕ್ಕೆ 1/4. ನೋಡಿ 1 ಎಕ್ಸ್ ವ್ಯಾಲ್ಯೂ 1 ಆದ್ರೆ ಅದರ ಪ್ರೊಬ್ಯಾಬಿಲಿಟಿ ಎಷ್ಟು ಅಂತ? ಪ್ರೊಬ್ಯಾಬಿಲಿಟಿ ಆಫ್ ಗೆಟಿಂಗ್ 1 ಅಂತ. ಸೊ 1 ಅನ್ನೋದು ಯಾವ್ಯಾವ ಔಟ್ಕಮ್ಗೆ ಬರುತ್ತೆ ನೋಡಿ? ಹೆಚ್ ಟಿ. ಸೊ 2 ಔಟ್ಕಮ್ಗೆ ನಮಗೆ 1 ಬರ್ತಾ ಇದೆ. ಸೊ ಪ್ರೊಬ್ಯಾಬಿಲಿಟಿ ಆಫ್ getting the random variable 1 is nothing but 2 times out of 4. ಆಮೇಲೆ 2 ಅನ್ನೋದು for only one outcome, that is HH. So probability of this 2 is 1/4. So ಇಲ್ಲಿ ನೀವು ಇದನ್ನ ಆಡ್ ಮಾಡಿದ್ರೆ you will get definitely 1. Okay, denominator ಅಲ್ಲೆಲ್ಲ 4 ಇದೆ. So numerator 1 plus 2 plus 1 ಅಂದ್ರೆ 4. 4/4 is 1. So this distribution satisfies the 2 conditions. So this is the probability distribution with number of heads in 2 tosses of a coin. ಇನ್ನೊಂದು ಎಕ್ಸಾಂಪಲ್ ಗಮನಿಸಿ. Find the probability distribution of the number of tails in the simultaneous tosses of 3 coins. ನೋಡಿ ಇಲ್ಲಿ ಔಟ್ಕಮ್ಸ್ ಏನ್ ಬರುತ್ತೆ, ಸ್ಯಾಂಪಲ್ ಸ್ಪೇಸ್ ಏನ್ ಬರುತ್ತೆ ನೋಡಿ. ಈ ರೀತಿ ಒಟ್ಟು 8 ಔಟ್ಕಮ್ಸ್ ಬರುತ್ತೆ ನೋಡಿ. If x equal to number of tails, x ಅನ್ನೋದು ನಂಬರ್ ಆಫ್ ಟೇಲ್ಸ್ ಅನ್ನ ರಿಪ್ರೆಸೆಂಟ್ ಮಾಡಿದ್ರೆ ಸೊ ಈ ಔಟ್ಕಮ್ಸ್ ಗೆ ಎಕ್ಸ್ ವ್ಯಾಲ್ಯೂ ಏನೇನಾಗುತ್ತೆ ನೋಡಿ. ಸೊ ಫಸ್ಟ್ ಔಟ್ಕಮ್ ಅಲ್ಲಿ ಯಾವುದೇ ಟೇಲ್ಸ್ ಇಲ್ಲ ಅಂತಂದ್ರೆ ಎಕ್ಸ್ ವ್ಯಾಲ್ಯೂ 0 ಆಗುತ್ತೆ.
ಸೊ ಸೆಕೆಂಡ್ ಅಲ್ಲಿ, ಥರ್ಡ್ ಅಲ್ಲಿ, ಫೋರ್ತ್ ಅಲ್ಲಿ ನಂಬರ್ ಆಫ್ ಟೇಲ್ಸ್ 1 ಇದೆ, ಸೊ ಅದಕ್ಕೆ ವ್ಯಾಲ್ಯೂ 1 ಅಸೈನ್ ಆಗುತ್ತೆ. ನೆಕ್ಸ್ಟ್ 3 ಔಟ್ಕಮ್ಸ್ HTT, THT, TTH, ಇದರಲ್ಲಿ ನಂಬರ್ ಆಫ್ ಟೇಲ್ಸ್ 2 ಇದೆ, ಸೊ ಅದಕ್ಕೆ 2 ಅಸೈನ್ ಮಾಡಬೇಕು. ಲಾಸ್ಟ್ ಔಟ್ಕಮ್ TTT ನಲ್ಲಿ 3 ಟೇಲ್ಸ್ ಇದೆ, ಸೊ ಅದಕ್ಕೆ x ವ್ಯಾಲ್ಯೂ 3 ಆಗುತ್ತೆ. ಸೊ ದ ಪಾಸಿಬಲ್ ವ್ಯಾಲ್ಯೂಸ್ ಆಫ್ x ಆರ್ 0, 1, 2, 3. ಸೊ ಇವಾಗ ಇದಕ್ಕೆ ಪ್ರೊಬ್ಯಾಬಿಲಿಟಿಯನ್ನ ಬರೆಯೋಣ. ನೋಡಿ, 0 ಅನ್ನೋದು ಓನ್ಲಿ ಫಾರ್ ಔಟ್ಕಮ್ H. ಅದಕ್ಕೆ ಗೆಟಿಂಗ್ 0 is only once out of 8 outcomes. So it is 1/8. 1 ಅನ್ನೋದು ಎಷ್ಟು ಔಟ್ಕಮ್ಸ್ಗೆ ಅಸೈನ್ ಆಗುತ್ತೆ ನೋಡಿ, 3 ಔಟ್ಕಮ್ಸ್ಗೆ. ಅದಕ್ಕೆ ಪ್ರೊಬ್ಯಾಬಿಲಿಟಿ ಆಫ್ ದಿಸ್ 1 is 3/8. ಪ್ರೊಬ್ಯಾಬಿಲಿಟಿ ಆಫ್ 2 ಅಗೈನ್ 3/8, ಯಾಕಂದ್ರೆ 2 ಅನ್ನೋದು 3 ಔಟ್ಕಮ್ಸ್ಗೆ ಅಸೈನ್ ಆಗ್ತಾ ಇದೆ. ಲಾಸ್ಟ್ ಒನ್, ಪ್ರೊಬ್ಯಾಬಿಲಿಟಿ ಆಫ್ ಗೆಟಿಂಗ್ ದಿಸ್ 3 is only once out of 8. So it is 1/8. So this is the probability distribution for given random variable. ಈಗ ಒಂದು ಎಕ್ಸಾಂಪಲ್ ನೋಡಿ, ತುಂಬಾನೇ ಇಂಪಾರ್ಟೆಂಟ್ ಎಕ್ಸಾಂಪಲ್. A random variable x has the following probability distribution. ಇಲ್ಲಿ ನಿಮಗೊಂದು probability distribution ಅನ್ನು ಕೊಟ್ಟಿದ್ದಾರೆ. ಇಲ್ಲಿ ಒಂದು x ಅನ್ನೋದು ಯಾವುದೋ ಒಂದು random variable ಕರೆಸ್ಪಾಂಡಿಂಗ್ probability distribution ಕೊಟ್ಟಿದ್ದಾರೆ. probability of 0 ಅಂದ್ರೆ 0, probability of 1 ಅಂದ್ರೆ k, probability of 2 ಅಂದ್ರೆ 2k, probability of 3 ಅಂದ್ರೆ 2k, ಈ ತರ ಕೊಟ್ಟಿದ್ದಾರೆ. ಏನ್ ಕೇಳಿದ್ದಾರೆ? ಡಿಟರ್ಮೈನ್ ದ ವ್ಯಾಲ್ಯೂ ಆಫ್ k. k ಅನ್ನ ಫೈಂಡ್ ಔಟ್ ಮಾಡಬೇಕು. ಜೊತೆಗೆ probability when x is less than 3, probability when x is greater than 6 ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡಬೇಕು ವಿತ್ ದಿಸ್ ಡಾಟಾ. ನೋಡಿ, ಅದ್ರ ಜೊತೆಗೆ ಇದೊಂದು p ಆಫ್ x ಬಿಟ್ವೀನ್ 0 and 3. ಸೊ ಇವೆಲ್ಲವನ್ನ ಕ್ಯಾಲ್ಕುಲೇಟ್ ಮಾಡೋಣ. ನೋಡಿ, ಫಾರ್ ಎನಿ ಪ್ರೊಬ್ಯಾಬಿಲಿಟಿ ಡಿಸ್ಟ್ರಿಬ್ಯೂಷನ್, ಸೊ ದಿಸ್ ಇಸ್ ದ ಗಿವನ್ ಪ್ರೊಬ್ಯಾಬಿಲಿಟಿ ಡಿಸ್ಟ್ರಿಬ್ಯೂಷನ್. ಫಾರ್ ಎನಿ ಪ್ರೊಬ್ಯಾಬಿಲಿಟಿ ಡಿಸ್ಟ್ರಿಬ್ಯೂಷನ್ ನಾನು ಆಗ್ಲೇ ಹೇಳಿದ್ದೀನಿ, ಎರಡು ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ. ಏನು? ಈಚ್ pxi ಈಸ್ ಇನ್ ದ ಕ್ಲೋಸ್ಡ್ ಇಂಟರ್ವಲ್ 0 and 1. ಪ್ರತಿ ಪ್ರೊಬ್ಯಾಬಿಲಿಟಿ ಏನಿರುತ್ತೆ ಅದು 0 ಮತ್ತು 1 ಮಧ್ಯನೇ ಇರುತ್ತೆ, ಇನ್ಕ್ಲೂಡಿಂಗ್ 0 and 1. ಆಮೇಲೆ sum of all the probabilities is always equals to 1. That is, sum of pxi is 1 always. So ಈ ಎರಡು ಕಂಡೀಷನ್ ಎನಿ ಪ್ರೊಬ್ಯಾಬಿಲಿಟಿ ಡಿಸ್ಟ್ರಿಬ್ಯೂಷನ್ ಗೆ ಸ್ಯಾಟಿಸ್ಫೈ ಆಗುತ್ತೆ. ಅದಕ್ಕೆ ಸೆಕೆಂಡ್ ಕಂಡೀಷನ್ ನೋಡಿ, sum of each pxi is equal to 1. ಹಾಗಾದ್ರೆ ಈ all given values of px 0 plus k plus 2k plus 2k ಇವೆಲ್ಲ ಅಡಿಷನ್ ಮಾಡಿದ್ರೆ ಈಕ್ವಲ್ ಟು 1 ಆಗಿರಲೇಬೇಕು ಅಂತ ಈ ಕಂಡೀಷನ್ ಹೇಳುತ್ತೆ. ಅದನ್ನ ಯೂಸ್ ಮಾಡ್ಕೊಳ್ಳೋಣ. ಸೊ 0 plus k plus 2k plus 3k up to 7k square plus k equals to 1. ಸೊ ಅಡಿಷನ್ ಮಾಡಿ. ಸೊ ಯು ವಿಲ್ ಗೆಟ್ 10k square plus 9k minus 1 equal to 0. ಇವಾಗ ಇದನ್ನ ಫ್ಯಾಕ್ಟರೈಸ್ ಮಾಡಿ. 10k ಸ್ಕ್ವೇರ್ ಈ 9k ಅನ್ನ ಬ್ರೇಕ್ ಮಾಡಿ, ಅಥವಾ 10k ಸ್ಕ್ವೇರ್ ಇಂಟು ಮೈನಸ್ 1 ಅಂದ್ರೆ ಮೈನಸ್ 10k ಸ್ಕ್ವೇರ್ ಆಗುತ್ತೆ. ಅದನ್ನ ಬ್ರೇಕ್ ಮಾಡಿದ್ರೆ 10k ಮೈನಸ್ k ಮೈನಸ್ 1 equal to 0. ಇವಾಗ ಈ ಫಸ್ಟ್ 2 ಟರ್ಮ್ ಇಂದ 10k ಕಾಮನ್ ತಕೊಳ್ಳಿ. ಸೊ k ಪ್ಲಸ್ 1 ಆಗುತ್ತೆ. ಲಾಸ್ಟ್ 2 ಟರ್ಮ್ ಇಂದ ಮೈನಸ್ 1 ಕಾಮನ್ ತಕೊಂಡ್ರೆ ಇದು k ಪ್ಲಸ್ 1 ಆಗುತ್ತೆ. ಎಸ್. ಸೊ ಇವಾಗ k ಪ್ಲಸ್ 1 ಅಗೇನ್ ಕಾಮನ್ ತಕೊಂಡ್ರೆ ಇಟ್ ಇಸ್ 10k ಮೈನಸ್ 1 ಈಕ್ವಲ್ ಟು 0. ಸೊ ಇದನ್ನ ಹೀಗೆ ಬರೀಬಹುದು, k ಪ್ಲಸ್ 1 ಈಕ್ವಲ್ ಟು 0 ಆರ್ 10k ಮೈನಸ್ 1 ಈಕ್ವಲ್ ಟು 0. ಸೊ k ಈಕ್ವಲ್ ಟು ಮೈನಸ್ 1 ಅಂಡ್ k ಈಕ್ವಲ್ ಟು 1/10. ಸೊ k ಅನ್ನೋದು ಯಾವಾಗಲೂ ಇಲ್ಲಿ ನೆಗೆಟಿವ್ ಆಗಬಾರ್ದು, ಯಾಕಂತಂದ್ರೆ ಒನ್ ಆಫ್ ದ ಪ್ರೊಬ್ಯಾಬಿಲಿಟೀಸ್ k ಆಗಿರೋದ್ರಿಂದ. ಸೊ k ಕ್ಯಾನ್ ನೆವರ್ ಬಿ ನೆಗೆಟಿವ್. ಸೊ ಅದಕ್ಕೆ ಇದನ್ನ ಅಕ್ಸೆಪ್ಟ್ ಮಾಡುವಂಗಿಲ್ಲ. ಸೊ k equal to 1 is the possible values. ಸೊ ಇವಾಗ ಟು ಫೈಂಡ್ ಏನ್ ಕೇಳಿದ್ದಾರೆ? ಪ್ರೊಬ್ಯಾಬಿಲಿಟಿ when x is less than 3 ಕೇಳಿದ್ದಾರೆ. ಅಂದ್ರೆ ಲೆಸ್ ದನ್ 3 ಇರತಕ್ಕಂತ ವ್ಯಾಲ್ಯೂಸ್ ಯಾವ್ದು? x p of 0, p of 1, p of 2. ಸ್ಟ್ರಿಕ್ಟ್ಲಿ ಲೆಸ್ ದೆನ್ ಇರೋದ್ರಿಂದ. ಹಾಗಾದ್ರೆ p of 0 ಅಂದ್ರೆ 0 ಇದೆ, p of 1 ಅಂದ್ರೆ k ಇದೆ, p of 2 ಅಂದ್ರೆ 2k ಇದೆ.
ಅಡಿಷನ್ ಮಾಡಿದ್ರೆ 3k ಆಗುತ್ತೆ. ಸೊ k ವ್ಯಾಲ್ಯೂ 1/10 ಇರೋದ್ರಿಂದ ಇಟ್ ಇಸ್ 3/10. You can write 0.3 also. So this is the value of p when x is less than 3. ಇನ್ನೊಂದು ಕೇಳಿದಾರೆ ನೋಡಿ, find probability when x is greater than 6. Strictly greater than 6. So strictly greater than 6 ಯಾವ್ದಿರೋದು? p of 7. So p of 7 is 7k square plus k ಅಂತ ಕೊಟ್ಟಿದ್ದಾರೆ. ಸೊ k ವ್ಯಾಲ್ಯೂ ಹಾಕಿ, k ಅಂದ್ರೆ 1/10 ಇದೆ, k ಸ್ಕ್ವೇರ್ ಅಂದ್ರೆ 1/100 ಆಗುತ್ತೆ. ಸೊ 7/100 plus k ಅಂದ್ರೆ 1/10. So 7/100 is it's a 0.07. 1/10 is 0.1. Addition ಮಾಡಿದ್ರೆ you will get 0.17. ಅದೇ ರೀತಿ ನೋಡಿ ಇನ್ನೊಂದು, probability when x is between 0 and 3, greater than 0, less than 3. ಹಾಗಾದ್ರೆ ವ್ಯಾಲ್ಯೂಸ್ ಯಾವ್ಯಾವುದು? p of 1, p of 2. ಸೊ p of 1 ಅಂದ್ರೆ k ಇದೆ, p of 2 ಅಂದ್ರೆ 2k ಇದೆ. ಅಡಿಷನ್ ಮಾಡಿದ್ರಿ 3k ಆಗುತ್ತೆ. ಸೊ k ವ್ಯಾಲ್ಯೂ is 1/10. ಸೊ you will get 3/10, which is nothing but 0.3. ಸೊ ಈ ರೀತಿ ನಿಮಗೆ ಕೇಳುವ ಚಾನ್ಸ್ ಇರುತ್ತೆ. ಸೊ ಪ್ರೊಬ್ಯಾಬಲಿ k ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದೇ ಇತ್ತೀಚೆಗೆ ಕೇಳಿದ್ದಾರೆ. ಇನ್ನೊಂದು ನೋಡಿ, a random variable x has the following probability distribution. ಈ ಫಾರ್ಮ್ಯಾಟ್ ಅಲ್ಲಿ probability distribution ಅನ್ನು ಕೊಟ್ಟಿದ್ದಾರೆ. p of x is k if k is equal to 0, p of x is 2k if x is equals to 1, and it is 3k if x is equal to 2. In otherwise it is always 0 ಅಂತ ಕೊಟ್ಟಿದ್ದಾರೆ. ಈ ಹಿಂದೆ ಹೇಳಿದಾಗೆ determine the value of k. So determine the value of k and also find probability when x is less than 2, x is less than or equal to 2, and when x is greater than or equals to 2. So ಈ probability distribution ಅನ್ನ ನಾವು ಬೇಕಂದ್ರೆ ಅರ್ಥ ಆಗ್ಲಿ ಅಂತ ಅದನ್ನ ಹೀಗೆ ಬರಿಬಹುದು. ಇದು ಕೊಟ್ಟ ಡಿಸ್ಟ್ರಿಬ್ಯೂಷನ್ ಅನ್ನ ಹೀಗೆ ಬರಿತೀನಿ in the form of table. ನೋಡಿ, when x is 0 it is k, when x is 1 it is 2k, when x is 2 it is 3k, and in all other cases it is 0 ಅಂತ ಕೊಟ್ಟಿದ್ದಾರೆ. ಸೊ ಈ ಹಿಂದೆ ಹೇಳಿದಾಗೆ for any distribution sum of all the probabilities is always 1, and each probability is greater than or equals to, that is less than or equal to 1 and greater than or equals to 0. So for any probability distribution these conditions satisfies. So sum of pxi equal to 1 ಅಂತಂದ್ರೆ add this k plus 2k plus 3k ಅಂದ್ರೆ 6k ಆಗುತ್ತೆ. 6k is equal to 1, so k is equal to 1/6. So this is the possible value of k. ಈಗ ಏನ್ ಕೇಳಿದಾರೆ ನೋಡಿ, to find p of when x less than 2. less than 2 ಅಂತಂದ್ರೆ p of 0, p of 1. ಸೊ p of 0 ಅಂದ್ರೆ ಏನಿದೆ? ಇಟ್ಸ್ k. p of 1 ಅಂದ್ರೆ 2k ಇದೆ, it is 3k. So substitute the value of k, that is 1/6. So 3 into 1/6, that is 3/6, which gives you 1/2. ಅದೇ ತರ ಇನ್ನೊಂದು ನೋಡಿ, probability when x is less than or equals to 2 ಕೇಳಿದ್ದಾರೆ ಅಂತಂದ್ರೆ p of 0 plus p of 1 plus p of 2. ಸಬ್ಸ್ಟಿಟ್ಯೂಟ್ ಮಾಡಿ, p of 0 ಅಂದ್ರೆ k ಇದೆ, it is 2k, it is 3k, so it is 6k ಆಯ್ತು. So k is 1/6 and that is 6/6 is 1. ಅದೇ ರೀತಿ ನೋಡಿ, p of x greater than or equals to 2. So p of 2 plus p of 3 plus p of 4 and so on. So p of 2 ಅಂದ್ರೆ 2k ಇದೆ, p of 3 ಅಂದ್ರೆ 3k ಇದೆ, p of 4 ಅಂದ್ರೆ 0, p of 5 ಅಂದ್ರೆ 0. So it is 5k, and which is nothing but 5/6. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ನೋಡಿ, let x denote the number of hours you study during a randomly selected school day. ಇಲ್ಲಿ x ಅನ್ನೋದು ನಿಮ್ಮದೇ ಆದಂತ ಒಂದು ಸ್ಟಡಿ ಅವರ್ಸ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ತಿಳ್ಕೊಳ್ಳಿ. x denote the number of hours you study during randomly selected school day. The probability that x can take the values
X has the following form where k is some unknown constant. ನೋಡಿ probability function ಕೊಟ್ಟಿದ್ದಾರೆ. If x is 0, the probability is 0.1, probability of studying. If x is 1 or 2, ಅಂದ್ರೆ ಸ್ಟಡಿ ಅವರ್ಸ್ 1 ಅಥವಾ 2 ಆಗಿದ್ರೆ probability is kx. If x is 3 or 4, probability is k into 5 minus x, and in all other cases it is 0, ಅಂದ್ರೆ otherwise 0 ಅಂತ. So ಇಲ್ಲಿ k ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದಿದೆ. ಫೈಂಡ್ ದ ವ್ಯಾಲ್ಯೂ ಆಫ್ k. ಆಮೇಲೆ ಕೇಳಿದರೆ ವಾಟ್ ಈಸ್ ದ ಪ್ರೊಬ್ಯಾಬಿಲಿಟಿ ದಟ್ ಯು ಸ್ಟಡಿ ಅಟ್ ಲೀಸ್ಟ್ 2 hours, ಮಿನಿಮಮ್ 2 hours ಸ್ಟಡಿ ಮಾಡುವ ಪ್ರೊಬ್ಯಾಬಿಲಿಟಿ ಎಷ್ಟು ಅಂತ ಕೇಳಿದ್ದಾರೆ. ಆಮೇಲೆ ಇನ್ನೊಂದು ಎಕ್ಸಾಕ್ಟ್ಲಿ 2 hours, ಪ್ರೊಬ್ಯಾಬಿಲಿಟಿ ಆಫ್ ಸ್ಟಡಿಂಗ್ ಎಕ್ಸಾಕ್ಟ್ಲಿ 2 hours, ಆಮೇಲೆ ಪ್ರೊಬ್ಯಾಬಿಲಿಟಿ ಆಫ್ ಸ್ಟಡಿಂಗ್ ಅಟ್ ಮೋಸ್ಟ್ 2 hours ಕೇಳಿದ್ದಾರೆ. ಗಿವನ್ ಪ್ರೊಬ್ಯಾಬಿಲಿಟಿ ಫಂಕ್ಷನ್ ನೋಡಿ, ಇಲ್ಲಿ ಇದನ್ನ ಚಾರ್ಟ್ ರೂಪದಲ್ಲಿ ನಾನು ಬರೆದ್ರೆ, ಓಕೆ, ಸೊ ಇದನ್ನ ಹೀಗೆ ಬರಿತೀನಿ ಟೇಬಲ್ ಫಾರ್ಮ್ಯಾಟ್ ಅಲ್ಲಿ. ಎಕ್ಸ್ ವ್ಯಾಲ್ಯೂಸ್ ಎಷ್ಟಿದೆ? 0, 1, 2, 3, 4 ಅಂಡ್ ಸೋ ಆನ್. ವೆನ್ ಎಕ್ಸ್ ಈಸ್ 0, ಪಿ ಎಕ್ಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ ಎಷ್ಟು? 0.1. ವೆನ್ ಎಕ್ಸ್ ಈಸ್ 1 or 2, ಇಟ್ ಈಸ್ ಆಲ್ವೇಸ್ ಕೆ ಎಕ್ಸ್. ಸೊ ಕೆ ಜಾಗದಲ್ಲಿ ಎಕ್ಸ್ ಜಾಗದಲ್ಲಿ 1 ಹಾಕಿದ್ರೆ ಕೆ ಬರುತ್ತೆ. ಫಾರ್ ಎಕ್ಸ್ ಈಕ್ವಲ್ ಟು 2, ಇದು 2k ಆಗುತ್ತೆ. ಓಕೆ, ಸೊ ಎಕ್ಸ್ ಜಾಗದಲ್ಲಿ 2 ಹಾಕಿದ್ರೆ 2k. ಆಮೇಲೆ ಫಾರ್ 3 and 4, ಇಫ್ ಎಕ್ಸ್ ಇಸ್ 3 and 4, ಇದು ಹೇಳಿದರೆ k into 5 minus x. ಸೊ ಅಂದ್ರೆ ಫಾರ್ ಎಕ್ಸ್ ಈಕ್ವಲ್ ಟು 3, 5 minus 3 ಅಂದ್ರೆ 2 ಆಗುತ್ತೆ, ಇಟ್ ಇಸ್ 2k. ಎಕ್ಸ್ ಈಕ್ವಲ್ ಟು 4 ಹಾಕಿದ್ರೆ 5 minus 4 ಅಂದ್ರೆ 1 ಆಗುತ್ತೆ, ಇಟ್ ಇಸ್ k. ಸೊ ಈ ಡಿಸ್ಟ್ರಿಬ್ಯೂಷನ್ ಅನ್ನ ನಾವು ಹೀಗೆ ಟೇಬಲ್ ಅಲ್ಲಿ ಬರೆದ್ರೆ ಇನ್ನೂ ಸುಲಭವಾಗಿ ಅರ್ಥ ಆಗುತ್ತೆ. ಎಸ್, ಈಗ ಈ ಹಿಂದೆ ಮಾಡಿದಾಗೇನೆ ಫಾರ್ ಎನಿ ಡಿಸ್ಟ್ರಿಬ್ಯೂಷನ್ ಈಚ್ pxi is in the range of 0 to 1 and sum of pxi is equal to 1. So sum of pxi ಏನು ಬರುತ್ತೆ ನೋಡಿ, this is your pxi. So 0.1 k 2k 2k k is equal to addition sum ಅಂತ ಬರ್ಕೊಳ್ಳಿ. So 0.1 plus k plus 2k plus 2k plus k equal to 1. So 0.1 ಅನ್ನ ಈ ಕಡೆ ಕಳಿಸ್ಕೊಳ್ಳಿ. ಸೊ ಎಷ್ಟು k ಆಗುತ್ತೆ ನೋಡಿ, ಇಟ್ ಈಸ್ 6k plus 0.1 equal to 1. So 6k is equal to 1 minus 0.1. So 6k is equal to 0.9. So k is equal to 0.9 by 6 and that gives you 0.15. So this is the value of k. Probability ಕೇಳಿದರೆ, probability that you study at least 2 hours. At least 2 hours ಅಂತಂದ್ರೆ ಮಿನಿಮಮ್ 2 hours ಸ್ಟಡಿ ಮಾಡ್ತಕ್ಕಂಥ probability ಕೇಳಿದ್ದಾರೆ. ಅಂದ್ರೆ p when x is greater than or equals to 2, at least 2 ಅಂತಂದ್ರೆ 2 or more than 2 ಅಂತ. ಸೊ ಅದಕ್ಕೆ p of when x is greater than 2 or equal to 2 ಅಂದ್ರೆ p of 2 plus p of 3 plus p of 4 so on. ಸೊ p of 2 ಅಂದ್ರೆ ಎಷ್ಟಿದೆ? ಇಟ್ಸ್ 2k, ಇಟ್ಸ್ 2k, it is k and 4 onwards it is 0. ಸೊ ಅದಕ್ಕೆ ಇಷ್ಟೇ ತಗೊಂಡಿದೆ. ಸೊ 5k ಆಯ್ತು. ಸೊ k ವ್ಯಾಲ್ಯೂ 0.15 ಇದೆ. ಸೊ 5 into 0.15 and that gives you 0.75. Second one ನೋಡಿ, find probability that you study exactly 2 hours. Exactly 2 hours ಸ್ಟಡಿ ಮಾಡ್ತಕ್ಕಂಥ probability ಅನ್ನು ಕೇಳಿದ್ದಾರೆ. That is p x equal to 2. That is p of 2. So p of 2 ಎಷ್ಟಿದೆ? 2k ಇದೆ. So 2 into 0.15 and that gives you 0.3. Third one ನೋಡಿ, probability that you study at most 2 hours. ಅಂದ್ರೆ ಮ್ಯಾಕ್ಸಿಮಮ್ 2 hours ಸ್ಟಡಿ ಮಾಡೋದು probability ಎಷ್ಟಂತ, ನಾಟ್ ಮೋರ್ ದನ್ ದ್ಯಾಟ್ ಅಂತ. ಅದಕ್ಕೆ ಮ್ಯಾಕ್ಸಿಮಮ್ 2 hours ಅಂತಂದ್ರೆ x must be less than or equals to 2 ಅಥವಾ below 2 ಅಂತ. ಸೊ ಏನು ಬರುತ್ತೆ? 0, p of 0, p of 1, p of 2. ಸಬ್ಸ್ಟಿಟ್ಯೂಟ್ ಮಾಡಿ, ಇಟ್ ಇಸ್ 0.1 p of 1 0 ಅಂದ್ರೆ p of 1 ಅಂದ್ರೆ k, p of 2 ಅಂದ್ರೆ 2k. ಸೊ ಸಬ್ಸ್ಟಿಟ್ಯೂಟ್ ಮಾಡಿ 0.1 ಇದು ಪಾಯಿಂಟ್, ದಟ್ ಇಸ್ 2k 3k 3k
ಟ್ರಿಕಿ ಆಗುತ್ತೆ. ಕೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ, ಇಟ್ಸ್ 3 into 0.15 and that gives you 0.1 plus 0.45 and addition ಮಾಡಿದ್ರೆ 0.55. So this is the required probability. ಸೊ ಈ ರೀತಿ ಡಿಸ್ಟ್ರಿಬ್ಯೂಷನ್ ಮೇಲೆ 2 ಮಾರ್ಕ್ಸ್ ಒಂದು ಕೆ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದು ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಇಷ್ಟೆಲ್ಲ ಲೆಂಗ್ದಿ ಬರದೇ ಹೋದ್ರು ಸಹಿತ ಕೆ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದನ್ನ ನೀವು ಕಲ್ತ್ಕೊಳ್ಳಿ. ಸೊ ತುಂಬಾ ಹೆಲ್ಪ್ ಆಗುತ್ತೆ ಅನ್ಕೊಂಡಿದ್ದೀನಿ. ಸೊ ಮುಂದಿನ ಸೆಷನ್ ಅಲ್ಲಿ ನಾವು ಬೇಸ್ ಥಿಯರಮ್ ಅನ್ನ ಡಿಸ್ಕಷನ್ ಮಾಡೋಣ. ಸೊ ಟೇಕ್ ಕೇರ್ ಅಂಡ್ ಬಾಯ್.